ಮಾತಾಡ್ಬೇಡ. ಕರುನಾಡಿಗೆ ನಮಸ್ಕಾರ. ನೆಟ್ ಎಕ್ಸಾಮ್ಕ್ಕಾಗಿ ಇಂಪಾರ್ಟೆಂಟ್ ಇರುವಂಥ ಕಾನ್ಸೆಪ್ಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಪೇಪರ್ ಕ್ರಮಾಂಕ 1, ಯೂನಿಟ್ ಕ್ರಮಾಂಕ 10, ಹೈಯರ್ ಎಜುಕೇಷನ್ ಪಾಯಿಂಟ್ಸ್ ಟು ರಿಮೆಂಬರ್ದಲ್ಲಿ ಬರುವಂಥ ಒಂದು 200 ಕಾನ್ಸೆಪ್ಟ್ಗಳನ್ನು ನಾನು ಹೇಳುತ್ತಿದ್ದೇನೆ. ಈಗ ಇದರಲ್ಲಿ ನೋಡೋಣ. ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್, ಯು ಜಿ ಸಿಯ ಪ್ರಮುಖನಿಗೆ ನಾವು ಯು ಜಿ ಸಿ ಚೇರ್ಮನ್ ಅಂತೇಳಿ ಕರಿತೀವಿ. ಯು ಜಿ ಸಿ ಚೇರ್ಮನ್ನರಿಗೆ ನಾವು ಯು ಜಿ ಸಿ ಚೇರ್ ಪರ್ಸನ್ ಅಂತೇಳಿ ಕೂಡ ಕರಿತೀವಿ. ಚೇರ್ ಪರ್ಸನ್, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ದ ಚೇರ್ ಪರ್ಸನ್ ಅಥವಾ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ದ ಚೇರ್ಮನ್. ಇವರನ್ನು ಆಯ್ಕೆ ಮಾಡೋರು ಯಾರು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ದವರು. ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಇವರು ಯು ಜಿ ಸಿ ಆ್ಯಕ್ಟ್ 1956, ಯು ಜಿ ಸಿ ಕಾಯ್ದೆ 1956 ಅಡಿಯಲ್ಲಿ ಸೆಕ್ಷನ್ ಕ್ರಮಾಂಕ 5 ಇದರ ಅಡಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇವರು ಯು ಜಿ ಸಿಯ ಚೇರ್ಮನ್ನನ್ನು ಆಯ್ಕೆ ಮಾಡುತ್ತಾರೆ. ಇಲ್ಲಿವರೆಗೆ ಒಟ್ಟು 18 ಜನ ಕಂಪ್ಲೀಟ್ ಚೇರ್ಮನ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಈ 19ನೇ ಜನ ಇದ್ದಾರೆ. ಈ ಪ್ರೆಸೆಂಟ್ 19ನೇದು. ಇಲ್ಲಿವರೆಗೆ 19 ಜನರು ಯು ಜಿ ಸಿಯ ಚೇರ್ಮನ್ರಾಗಿ ಕೆಲಸ ಮಾಡಿದ್ದಾರೆ. ಈಗಿರೋರು 19ನೇದವರು. ಈ 19ರಲ್ಲಿ 2 ಜನ ಮಹಿಳೆಯರಿದ್ದಾರೆ. ಇವೆಲ್ಲ ಪರೀಕ್ಷೆದೊಳಗೆ ಕೇಳುವಂಥ ಪ್ರಶ್ನೆ. 2 ಜನ ಮಹಿಳೆಯರು ಯು ಜಿ ಸಿಯ ಚೇರ್ಮನ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಒಬ್ಬರು ಶಹಾ ಮೇಡಮ್, ಮಾಧುರಿ ಶಹಾ, ಇವರು ಯು ಜಿ ಸಿಯ ಪ್ರಥಮ ಮಹಿಳಾ ಚೇರ್ಪರ್ಸನ್. ಮತ್ತು ಇನ್ನೊಬ್ಬರು ಇವರು ಡಾಕ್ಟರ್ ಅರ್ಮೈತಿ ದೇಸಾಯಿ, ಇವರಿಬ್ಬರು ಜನ ಮಹಿಳೆಯರಿದ್ದಾರೆ. ಇನ್ನು ಯು ಜಿ ಸಿಯ ಒಂದು ಅಧ್ಯಕ್ಷ ಸ್ಥಾನ, ಯು ಜಿ ಸಿಯ ಚೇರ್ಮನ್ರಾಗಿ ಅತಿ ಹೆಚ್ಚು ಕಾಲಾವಧಿಯಲ್ಲಿ ಯಾರು ಸೇವೆ ಸಲ್ಲಿಸಿದ್ದಾರೆ ಅಂದರೆ ಡಾಕ್ಟರ್ ಕೋಠಾರಿಯವರು. ಡಾಕ್ಟರ್ ಡಿ ಎಸ್ ಕೋಠಾರಿ, ನಾವು ಕೋಠಾರಿ ಆಯೋಗ ಅಂತೇಳಿ ಕರಿತೀವಿ. 1954 1964ರಲ್ಲಿ ಒಂದು ಆಯೋಗ ಬಂದಿತ್ತು, ಕೋಠಾರಿ ಆಯೋಗ, ಕೋಠಾರಿ ಕಮಿಷನ್ ಅಂತೇಳಿ. ಆ ಡಾಕ್ಟರ್ ಕೋಠಾರಿ ಇವರು ಕೂಡ ಯು ಜಿ ಸಿಯ ಚೇರ್ಮನ್ರಾಗಿ ಅತಿ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಮೋರ್ ದೆನ್ 12 ಇಯರ್ಸ್, 12 ವರ್ಷ ಪೂರ್ಣ ಈ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವ್ರ ಬಗ್ಗೆ ತಾವೆಲ್ಲ ನೆನಪಿಡಬೇಕು. ನಮ್ಮ ದೇಶದ ಹೆಮ್ಮೆಯ ಒಂದು ಪ್ರಧಾನಮಂತ್ರಿಯವರು, ಮಾಜಿ ಪ್ರಧಾನಮಂತ್ರಿಯವರು ಡಾಕ್ಟರ್ ಮನಮೋಹನ್ ಸಿಂಗ್ ಇವರು 1990ರಲ್ಲಿ ಭಾರತ ದೇಶಕ್ಕೆ ಮರಳಿ ಬಂದಾಗ ಇವರನ್ನು ಯು ಜಿ ಸಿಯ ಚೇರ್ಮನ್ರಾಗಿ ಆಯ್ಕೆ ಮಾಡಿದರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅದಾದ ನಂತರ ಅವರ ಬೌದ್ಧಿ, ಅವರ ಕೌಶಲ್ಯ, ಅವರ ಜ್ಞಾನ ನೋಡಿ ಪಿ ವಿ ನರಸಿಂಹರಾವ್ ಸರ್ ಇವರನ್ನು ಫೈನಾನ್ಸ್ ಮಿನಿಸ್ಟರ್ ಅಂತೇಳಿ ಇವರನ್ನು ಆಯ್ಕೆ ಮಾಡಿದರು. ಅದಾದ ನಂತರ ಇತಿಹಾಸ ನಿಮಗೆಲ್ಲರಿಗೂ ಗೊತ್ತಿದೆ. 10 ವರ್ಷ UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಭಾಳ ಒಳ್ಳೆಯವರು ಅವರು. ಅದಾದ ನಂತರ BJPದವರು ಬಂದರು. ಮನಮೋಹನ್ ಸಿಂಗ್ ಭಾಳ ಪ್ರತಿಭಾವಂತರು. ಅವ್ರಿಗೆಲ್ಲರಂತರು ಮೌನಂ ಸರ್ವತ್ರ ಸಾಧನ, ಭಾಳ ಮಾತಾಡ್ತಿದ್ದಲ್ಲ ಅವರು. ಮಾತಾಡಬೇಡ್ರಿ ಅಂದ್ರೆ ಮಾತಾಡ್ರಿ ಪ್ರಧಾನಮಂತ್ರಿ ಅವರೇ, ಮನಮೋಹನ್ ಸಿಂಗ್ ಡಾಕ್ಟರ್ ಅವರೇ, ನೀವು ಮಾತಾಡ್ರಿ ಅಂದ್ರೆ ಅಂತಿದ್ರು. ಈಗ ನರೇಂದ್ರ ಮೋದಿ ಅವರಿಗೆ ಮಾತಾಡಬೇಡ್ರಿ ಸಾಹೇಬ್ರು ಅಂದ್ರೂ ಮಾತಾಡ್ತಾರೆ ಅವರು. ಇವರು ಹೆಚ್ಚು ಮಾತಾಡ್ತಾರೆ, ಅವ್ರು ಕಡಿಮೆ ಅವರು ಮೌನ ಯೋಗಿ, ಇವರು ಮಾತು ಯೋಗಿ. ಇರಲಪ್ಪ, ನರೇಂದ್ರ ಮೋದಿ ಮಾತಾಡ್ಬೇಡ್ರಿ ಅಪ್ಪ ಅಂದ್ರೆ ಮಾತಾಡ್ತಾರೆ ಅವರು. ಮನಮೋಹನ್ ಸಿಂಗ್ ಅವ್ರಿಗೆ ಮಾತಾಡ್ರಿ ಅಪ್ಪ ಅಂದ್ರೆ ಅಲ್ಲತ್ರಿ. ಇವ್ರಿಗೆ ಮಾತಾಡಬೇಡ್ರಿ ಅಂದ್ರೆ ಇರಲಿ ಓಕೆ. ಇನ್ನು ಯು ಜಿ ಸಿಯ ಪ್ರಥಮ ಚೇರ್ಮನ್ ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳುತ್ತಾರೆ. ಇವರು ಪ್ರಥಮ ಚೇರ್ಮನ್, ಮೊದಲನೇ ಚೇರ್ಮನ್ ಡಾಕ್ಟರ್ ಶಾಂತಿ ಸ್ವರೂಪ್ ಭಟ್ನಾಗರ್. ಇವರು ವಿಜ್ಞಾನಿ ಅದಾರ, ಇವರು ಸೈಂಟಿಸ್ಟ್. ಇವರು ಭಟ್ನಾಗರ್ ಸರ್. ಇವರು 1953 to 1955ವರೆಗೆ ಇವರು ಯು ಜಿ ಸಿಯ ಚೇರ್ಮನ್ರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವ್ರ ಮೇಲಿನ ಪ್ರಶ್ನೆಯನ್ನು ಕೇಳುತ್ತಾರೆ. ಹೂ ವಾಸ್ ದ ಫಸ್ಟ್ ಚೇರ್ಮನ್ ಆಫ್ ಯು ಜಿ ಸಿ? ಡಾಕ್ಟರ್ ಶಾಂತಿ ಸ್ವರೂಪ್ ಭಟ್ನಾಗರ್ ಸರ್ ಇವರು CSIR ಅದೇನಂತಾರೆ, ಇಲ್ಲಲ್ಲ, ಇವರು CSIRನ ಕೂಡ ಸ್ಥಾಪನೆ ಮಾಡಿದ್ದಾರೆ. CSIR
ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇದರ ಒಂದು ಸ್ಥಾಪನೆಯನ್ನು ಮಾಡಿದವರು ಇವರು ಶಾಂತಿ ಸ್ವರೂಪ್ ಭಟ್ನಾಗರ್ ಸರ್ ಅವರು. ಅದಾದ ನಂತರ ಎರಡನೇ ಚೇರ್ಮನ್ ಶ್ರೀ ಹುಮಾಯೂನ್ ಕಬೀರ್ ಸರ್ ಅವರು 1955 to 56. ಅದಾದ ನಂತರ ಮೂರನೆಯವರು ಪಂಡಿತ್ ಹೃದಯನಾಥ್ ಪಂಡಿತ್ ಕುಂಜರು ಇವರು 1956 1956 ಒಂದು ವರ್ಷದವರೆಗೆ ಇವರು ಸೇವೆ ಸಲ್ಲಿಸಿದ್ದಾರೆ. ಅದಾದ ನಂತರ ಡಾಕ್ಟರ್ ಡಿ ಜಿ ಇಲ್ಲ ಇವರು ಬೇರೆ ಡಾಕ್ಟರ್ ಡಿ ಜಿ ದೇಶ್ಮುಖ್ ಇವರು 1956 1961ವರೆಗೆ ಅಂದರೆ 5 ವರ್ಷದವರೆಗೆ. ಹಾಗೆ ನೋಡಿದ್ರೆ ಸರಾಸರಿ UGC ಚೇರ್ಮನ್ನರ ಕಾಲಾವಧಿ 5 ವರ್ಷದವರೆಗೆ ಇರುತ್ತದೆ. ಅದಾದ ನಂತರ ಡಾಕ್ಟರ್ VS ಕೃಷ್ಣ 1961 to 1961 ಒಂದು ವರ್ಷ. ಅದಾದ ನಂತರ ಅತಿ ಹೆಚ್ಚು ಕಾಲಾವಧಿಯಲ್ಲಿ ಸೇವೆ ಸಲ್ಲಿಸಿದ UGC ಚೇರ್ಮನ್ರು ಡಾಕ್ಟರ್ DS ಕೋಠಾರಿ ಅವರು 1961 1973ವರೆಗೆ. ಅದಾದ ನಂತರ 7ನೇದವರು ಡಾಕ್ಟರ್ ಜಾರ್ಜ್ ಜಾಕೋಬ್ 73 74ವರೆಗೆ. ಅದಾದ ನಂತರ ಪ್ರೊಫೆಸರ್ ಸತೀಶ್ ಚಂದ್ರ 1976 to 1981. ಅದಾದ ನಂತರ ಡಾಕ್ಟರ್ ಮಾಧುರಿ R ಶಹಾ ಇವರು ಪ್ರಥಮ ಮಹಿಳಾ ಚೇರ್ಮನ್ರಾಗಿ UGCಯ ಸೇವೆಯನ್ನು ಸಲ್ಲಿಸಿದ್ದಾರೆ 1981 to 1986ವರೆಗೆ. ಅದಾದ ನಂತರ ಪ್ರೊಫೆಸರ್ ಯಶ್ಪಾಲ್ ಇವ್ರ ಬಗ್ಗೆನೂ ಸಾಕಷ್ಟು ಸಲ ಪ್ರಶ್ನೆ ಕೇಳಿದ್ರು. ಯಶ್ಪಾಲ್ ಕಮಿಟಿ ಅಂತೇಳಿ ಬರೀತಾರೆ. ಯಶ್ಪಾಲ್ ಕಮಿಟಿ ಒಂದು ಆಯೋಗ ಇದೆ ಯಶ್ಪಾಲ್ ಕಮಿಟಿ ಅಂತೇಳಿ. ಇವ್ರು ಏನು ಮಾಡಿದರು, ಮಕ್ಕಳ ಮೇಲೆ ಭಾರ ಇರಬಾರ್ದು. ಈಗ ನಾವು ಏನು ಮಾಡ್ತೇವೆ, ಬ್ಯಾಗ್ ಹಾಕ್ಕೊಂಡು ಸ್ಕೂಲಿಗೆ ಹೋಗ್ಬೇಕಾರೆ ಬ್ಯಾಗ್ ತುಂಬ್ಕೊಂಡು ಹೋಗ್ತೇವೆ, ಫುಲ್ ಎಲ್ಲ ಒಯ್ ನೋಟ್ಬುಕ್ ಹಿಂಗೆ ಟಿಣಿಕ್ ಹೋಗ್ತೇವೆ. ಟಿಣಿಕ್ ಯವ್ವ ಎಟ್ಟು ವಾಜ್ಯದವು ಅಂತೇಳಿ ಇವ್ರು ಏನು ಮಾಡಿದ್ರು, ಹುಡುಗರ ಮೇಲಿಂದ ಭಾರ ಕಡಿಮೆ ಮಾಡಬೇಕು, ಬರ್ಡನನ್ನು ಕಡಿಮೆ ಮಾಡಬೇಕು ಅಂತೇಳಿ ಒಂದು ಆಯೋಗ ಹೇಳಿದ್ರು ಇವರು ಯಶ್ಪಾಲ್ ಕಮಿಟಿ ಅವರು 86 to 91. ಅದಾದ ನಂತರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಭಾಳ ಬುದ್ಧಿವಂತ ಭಯಂಕರ ಅವರು. ಇವ್ರಿಗೂ ಕೂಡ ಭಾರತ ರತ್ನ ಕೊಟ್ಟರೆ ಭಾಳ ಚಲೋ ಆತಾರೆ. ನರೇಂದ್ರ ಮೋದಿ ಸಾಹೇಬ್ರೆ ಕೊಡ್ರಿ ಇವ್ರಿಗೊಂದು ಭಾರತ ರತ್ನ, ಭಾಳ ಒಳ್ಳೆಯವರು ಅದಾರು. ಮನಮೋಹನ್ ಸಿಂಗ್ ಮೌನ ಯೋಗಿ, ಅದ್ರ ಕೆಲಸ ಮಾಡುವಂಥ ವ್ಯಕ್ತಿ ಮನಮೋಹನ್ ಸಿಂಗ್ ಅವರು 1991 1991 ಒಂದು ವರ್ಷದೊಳಗೆ ಹೀಗೆ ಇವರನ್ನು ಆಯ್ಕೆ ಮಾಡಿದ್ರು. ಆಮೇಲೆ ಇವರನ್ನು ಬಿಡಿಸಿ ಪೊಲಿಟಿಕ್ಸನ್ನು ತೊಗೊಂಡಿದ್ರು. ಅದಾದ ನಂತರ ಪ್ರೊಫೆಸರ್ G ರಾಮಾರೆಡ್ಡಿ 1991 to 1995. ಅದಾದ ನಂತರ ಡಾಕ್ಟರ್ ಅರ್ಮತಿ ದೇಸಾಯಿ 95 to 99. ಅದಾನಂತರ ಡಾಕ್ಟರ್ ಹರಿಪ್ರತಾಪ್ ಗೌತಮ್ 99 to 2000. ಅದಂತರ ಪ್ರೊಫೆಸರ್ ಅರುಣ್ ನಿಗ್ವೇಕರ್ 2002 ಇಂದ 2005ವರೆಗೆ. ಪ್ರೊಫೆಸರ್ ಸುಖದೇವ್ ಥೋರಾತ್ ಇವರು ಮಹಾರಾಷ್ಟ್ರದವ್ರು ಅದರ, ಇವರು ನಮ್ಗೆ ಪರಿಚಯ ಅದಾರು. ಪರಿಚಯ ಅಂದ್ರೆ ದೂರಿಂದ ನೋಡೀನಿ ರೀ ಇವ್ರಿಗೆ, ಸುಖದೇವ್ ಥೋರಾತ್ ಅವರಿಗೆ. ಹಂಗೆ ಮಾತಾಡ್ತಾರೆ ಅವರು, ಭಾಳ ದೊಡ್ಡ ವ್ಯಕ್ತಿ ಅವರು. ನಮಸ್ಕಾರ ಅಂದಿನ್ರಿ ಅವ್ರು ಅಲ್ಲಿ ಅವ್ರಿಗೆ ಕೇಳ್ಚಿಲ್ಲ ಪಾಪ. ಇವ್ರಿಗೆ ಏನು ಮಾಡ್ಯಾರ ಗೊತ್ತಂದ್ರೆ ಕರ್ನಾಟಕ ಸರ್ಕಾರದವರು ಇವರನ್ನು ಈಗ ಕರ್ನಾಟಕದೊಳಗೊಂದು ಆಯೋಗ ಮಾಡ್ಯಾರ. ಏನಂತೇಳಿ ಹೊಸ ಶೈಕ್ಷಣಿಕ ಧೋರಣೆ ಅಂತೇಳಿ ಕರ್ನಾಟಕ ಸರ್ಕಾರದ ಶೈಕ್ಷಣಿಕ ಧೋರಣೆ. ಆ ಕರ್ನಾಟಕ ಸರ್ಕಾರದ ಶೈಕ್ಷಣಿಕ ಧೋರಣೆಯ ಪ್ರಮುಖ ಅಂತೇಳಿ ಪ್ರೊಫೆಸರ್ ಸುಖದೇವ್ ಥೋರಾತ್ ಇವರನ್ನು ಆಯ್ಕೆ ಮಾಡಿದ್ದಾರೆ ಇವರು. ಅದಾದ ನಂತರ ಪ್ರೊಫೆಸರ್ ವೇದ ಪ್ರಕಾಶ್ 2013 ಇಂದ 2017ವರೆಗೆ. ಅದಾದ ನಂತರ ಪ್ರೊಫೆಸರ್ DP ಸಿಂಗ್ 2018 2021. ಅದಾದ ನಂತರ ಈಗಿದ್ದವರು ಜಗದೀಶ್ ಕುಮಾರ್ ಅಟ್ ಪ್ರೆಸೆಂಟ್ ಇವರು UGCಯ ಚೇರ್ಮನ್ರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ಲೀಸ್ ತುಂಬ ಇಂಪಾರ್ಟೆಂಟ್ ಇದೆ. ಇದರ ಮೇಲಿಂದ ಒಂದು 5 ರಿಂದ 6 ಪ್ರಶ್ನೆಗಳು ಇಲ್ಲಿವರೆಗೆ ಕೇಳಿದ್ರು. ಆ ಕನ್ಸೆಪ್ಟದ ಆಧಾರ ಮೇಲಿಂದ ನಿಮಗೆ ಅದನ್ನು ಹೇಳಿದ್ದೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನಾಗಿದೆ ರೀ, ಫೋನ್ದೊಳಗೆ ಮಾತಾಡಿ ಈಗ ಡಾಕ್ಟರ್ ನನಗೆ ವಾರ್ನಿಂಗ್ ಕೊಟ್ಟರೆ, ಹೆಚ್ಚು ಫೋನ್ದಾಗ ಮಾತಾಡಿದ್ರಿ ಒಯ್ದು ನಿನಗೆ ಎಲ್ಲಿ ಹಾಸ್ಪಿಟಲ್ ಹಾಕಬೇಕಾಗ್ತದೆ ರೀ. ಅದು ಯಾವುದು ಸಿನಿಮಾದಲ್ಲಮ್ಮ, ಅದು ಯಾವುದು ಯಾರೋ ಗೀಚಿ ಓದ ಹಣೆ ಬಾರ ಅಂದ್ರೆ ಫೋನ್ದಾಗ ಮಾತಾಡಿ ಈಗ ಇದೆಲ್ಲ ಭಾಳ ನರಗಳು ಬ್ಯಾನ್ ಆಗ್ಯಾವ್ರಿ. ಅದಕ್ಕೆ ದಯವಿಟ್ಟು ಫೋನ್ ಯಾರು ಹಚ್ಚಲಿಕ್ಕೆ ಹೋಗ್ಬೇಡ್ರಿ. ನಾನು ಫೋನ್ ಎತ್ತಲಿಲ್ಲ ಅಂದ್ರೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅಗದಿ ಭಾಳ ನಮ್ರತೆಯಿಂದ ಫೋನ್ ಹಚ್ಚಲಾರೆ ಮೆಸೇಜ್ ಮಾಡಿರಿ. ನಾನು ಮೆಸೇಜ್ದೊಳಗೆ ನಿಮಗೆಲ್ಲ ಹೇಳ್ತಿರ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಜನುಮದ